ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದತ್ತ ಮುಂದೆ ಬಜರಂಗಿ ತನ್ನ ಪ್ರೀತಿಯನ್ನು ಹೇಳಿಕೊಂಡೇ ಬಿಟ್ಟರು. ಇಲ್ಲಿ ದತ್ತ ಬಾಯಿ ರುಚಿ ಗೆದ್ದದ್ದು ಯಾಕೆ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದತ್ತನಿಗೆ ದೃಷ್ಟಿ ಮೇಲೆ ಪ್ರೀತಿ ಆಗ್ತದೆ. ಅದೇ ಸಮಯಕ್ಕೆ ಇಲ್ಲಿ ಸೀಮಾ ದತ್ತನ ಮುಂದೆ ಬಂದು ಕಾಟ ಕೊಡ್ತಿದ್ದಾರೆ. ಅತ್ತ ಕಡೆ ಶರು ದತ್ತಕನ ಕಥೆಯನ್ನು ಮುಗಿಸುವಂತ ಸೀಮಾಗೆ ಹೇಳಿದ್ರೆ ಇಲ್ಲಿ ಸೀಮಾ ಶರು ಹಿಂದೆನೆ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾಳೆ. ಇಲ್ಲಿ ದತ್ತನನ್ನ ಪಡ್ಕೊಂಡು ಇಡೀ ಆಸ್ತಿಗೆ ರಾಣಿ ಆಗಬೇಕು ಅಂತ ಅನ್ಕೊಂಡಿದ್ದೀನಿ, ಅಂಥದ್ರಲ್ಲಿ ನನ್ನ ತಂಗಿನೇ ಬಿಡ್ತಿಲ್ಲ, ಇನ್ನು ನಿಮ್ಮನ್ನ ಬಿಡ್ತೀನಿ ಅಂತ ಶರು ಬಗ್ಗೆ ಮನಸ್ಸಲ್ಲಿ ಅನ್ಕೋತಿದ್ದಾರೆ. ಆದರೆ ಶರು ಹೇಳ್ದಾಗೆ ಡ್ರಾಮಾ ಮಾಡ್ತಿದ್ದಾರೆ. ಸೀಮಾ ದತ್ತನ ಮುಂದೆ ಬರುವ ಹಾಗೆ ಮಾಡೋದು, ಕಣ್ಮರಿ ಆಗೋದು, ಇದರಿಂದಾಗಿ ದತ್ತನನ್ನ ಹುಚ್ಚಿಡಿಸೋದು ಇವರಿಬ್ಬರ ಇಂಟೆನ್ಷನ್ ಆಗಿದೆ. ಜೊತೆಗೆ ಅತ್ತ ಕಡೆ ಕಿಶೋರ್ ಕೂಡ ಶರುಗೆ ಸತ್ಯನ ಒಪ್ಕೊಂಡ್ಬಿಡು, ನಿನ್ನ ನಿಜ ಮುಖವನ್ನ ಎಲ್ಲವೂ ಮುಂದೆ ತೋರಿಸು ಅಂತ ಹೇಳಿ ಎಚ್ಚರಿಕೆ ಕೊಡ್ತಿದ್ರೆ ಶರು ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಅಂದಾಗ ನಾನೇ ನಿನ್ನ ಮುಖವಾಡವನ್ನ ಕಳಚು ಬೀಳಿಸ್ತೀನಿ ಅಂತ ಹೇಳ್ತಾರೆ. ಈ ಕಡೆ ದೃಷ್ಟಿ ದತ್ತನನ್ನ ನಿಮ್ಮ ಹಳೆಯ ಪ್ರೀತಿ ಕಣ್ಮುಂದೆ ಬಂದಾಗ ನಿಮ್ಗೆ ಏನು ಅನ್ನಿಸ್ತು ಅಂದಾಗ ದತ್ತ ನಾನು ಹೇಳಿ ವಿಷಯನ ತಪ್ಪು ಮಾಡಿದೆ ಅನ್ನಿಸ್ತದೆ, ಇದ್ರ ಬಗ್ಗೆ ದೃಷ್ಟಿ ಯೋಚನೆ ಮಾಡ್ಬೋದು, ಏನು ಮಾಡಲಿ ಅನ್ಕೊಂಡಿದ್ದೆ ಮಾತನ್ನ ಮರೆಸ್ಬಿಡ್ತಾರೆ. ಇದರಿಂದ ದೃಷ್ಟಿಗೆ ಗೊತ್ತಾಗುತ್ತೆ ಚಿಕ್ಕಮ್ಮವರು ಹೇಳಿದಾಗ ದತ್ತ ಅವರು ನನ್ನ ಬಿಡೋದಿಲ್ಲ ಅಂತ ಅನಿಸುತ್ತೆ ಅಂತ. ತದನಂತರ ಇದೆಲ್ಲ ಆಗ್ತಾ ಇದ್ರೆ ಅತ್ತ ಕಡೆ ಬಜರಂಗಿ ಮತ್ತೆ ನೇತ್ರ ಇಬ್ರು ಕೂಡ ಮನ್ಸಾರೆ ಇಷ್ಟಪಡ್ತಿದ್ದಾರೆ. ಇಲ್ಲಿ ಬಜರಂಗಿ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಇಲ್ಲಿ ನೇತ್ರನ ಮರೆಯೋಕೆ ಆಗ್ತಿಲ್ಲ. ಅದೇ ರೀತಿಯಾಗಿ ನೇತ್ರ ಮಾತ್ರ ಬಜರಂಗಿ ಇಲ್ಲ ಅಂದರೆ ನಾನು ಸತ್ಯ ಹೋಗ್ಬಿಡ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ನಾನು ಬದುಕೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ದತ್ತನ ಹತ್ರ ಪ್ರೀತಿಯ ವಿಷಯವನ್ನ ಹೇಳ್ಕೋಬೇಕು ಅಂತ ಬಜರಂಗಿ ಬಂದು ಪ್ರೀತಿಯ ವಿಷಯವನ್ನ ಹೇಳ್ಕೋತಾರೆ. ಬಟ್ ಅಷ್ಟರಲ್ಲಿ ದತ್ತಾಬಾಯಿ ಸೆಕ್ಯೂರಿಟಿ ಹತ್ರ ಹೋಗಿದೆ. ಸೀಮಾ ಎಲ್ಲಿ ಅಂತ ವಿಚಾರಿಸ್ತಿದ್ದಾರೆ. ಸೀಮಾ ಕಣ್ಮುಂದೆ ಕಾಣಿಸ್ಕೊತಿದ್ದಾಳೆ. ಈ ಕಡೆ ಬಜರಂಗಿ ಹೇಳಿದ್ ಯಾವುದೂ ಕೂಡ ದತ್ತ ಗೊತ್ತಿಲ್ಲ, ಅದು ಬಜರಂಗಿಗೂ ಗೊತ್ತಾಗುತ್ತೆ. ದತ್ತನನ್ನ ನೋಡಿದ್ದೆ ಏನಾಯ್ತು ಎಂತೂ ಅಂದಾಗ ಸೀಮಾ ಬಂದಿದ್ಲು ಅಂದಾಗ ಬಜರಂಗಿ ಎಲ್ಲಿ ಬರ್ತಾಳವಳು, ಅವಳು ಸಕಲೇಶ್ಪುರದಲ್ಲಿದ್ಲು ಅಂಥವಳು ಇಲ್ಲಿಗೆ ಬರೋಕ್ಕೆ ಸಾಧ್ಯನ, ಏನು ಮಾತಾಡ್ತಿದ್ಯಾ ದತ್ತ ನೀನು ಅಂದಾಗ ನಾನು ನೋಡಿದೆ ಅಂತ ಹೇಳ್ತಿದ್ದಾರೆ. ಕಣ್ಮುಂದೆನೆ ದೃಷ್ಟಿ ಬಂದು ನಿಂತ್ಕೋತಾಳೆ. ಈ ಕಡೆ ದತ್ತಂಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಫೈನಲಿ ಇಲ್ಲಿ ಬಜರಂಗಿ ಪ್ರೀತಿ ವಿಷಯನ ಹೇಳ್ಕೊಳ್ಳೋಕೆ ಮುಂದಾದರೂ ಕೂಡ ದತ್ತ ಅದನ್ನು ಕೇಳಿಸ್ಕೊಳ್ಳೋದಿಲ್ಲ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು